ಗೈಸ್, ಎಲ್ಲರಿಗೂ ಕೂಡ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ಗೆ ಮರಳಿ ಸ್ವಾಗತ. ಗೈಸ್, ನಾವು ಇವಾಗ ಸ್ಟೋರ್ ಲೆವೆಲ್ 7ನಲ್ಲಿ ಇದ್ದೀವಿ. ಈಗ ನಮ್ಮ ಆರ್ಡರ್ ಬಂದಿದೆ. ನಾನು ಆಗಲೇ ಒಂದು ಲಿನ್ಸಸ್ಸಲ್ಲಿ ಲೆವೆಲ್ 7 ತನಕ ನಾನು ಆಗಲೇ ಕ್ಲೈಮ್ ಮಾಡಾಗಿದೆ. ಈಗ ನಮ್ಮ ಆರ್ಡರ್ ಬಂದಿದೆ ನೋಡಿ. ಇವಾಗ ನಾವು ಈ ಒಂದು ಆರ್ಡರ್ಸ್ನೆಲ್ಲ ಒಂದೊಂದಾಗೆ ಜೋಡಿಸ್ಕೊಂಡು ಹೋಗೋಣ ಬನ್ನಿ. ಇವೆಲ್ಲ ಹೊಸ ಪ್ರಾಡಕ್ಟ್ಗಳು ನಾನು ಇವಾಗ ಆರ್ಡ್ರ್ ಮಾಡಿರೋದು. ಮತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಇದು ಫುಲ್ಲು ಜಾಸ್ತಿ ಇಟ್ಬಿಡುವ. ನಮ್ಮ ಈ ಒಂದು ಎಲಿವೇಟರ್ ಅನ್ಲಾಕ್ ಆಗುತ್ತೆ ಲೆವೆಲ್ 9ನಲ್ಲಿ. ಇವಾಗ ನಾವು ಇರೋದು ಲೆವೆಲ್ 7ನಲ್ಲಿ. ಬಟ್ ಆದಷ್ಟು ಕಂಪ್ಲೀಟ್ ಆಗಿಬಿಡುತ್ತೆ. ಹಿಟ್ಟು ಸ್ಟಾರ್ಟಿಂಗಲ್ಲಿ ಹರಿಸಿರೋದೆ ಗೈಸ್. ಬಿಡ್ರಿ, ನನಗೂ ಕರೆಕ್ಟಾಗಿ ನೆನಪು ಇಲ್ಲ. ಗೈಸ್, ನನ್ನ ಪ್ರಕಾರ ಇವಾಗ ಡಬಲ್ ಫ್ರಿಡ್ಜ್ ಬೇಕೇನೋ. ಯಾಕೆ ಅಂತಂದರೆ ಸಿಂಗಲ್ ಫ್ರಿಡ್ಜ್ ಸಾಕಾಗಲ್ಲ ನನ್ನ ಪ್ರಕಾರ. ನೋಡ್ರಿ, ಎಲ್ಲ ಹೊಸ ಪ್ರಾಡಕ್ಟ್ಗಳು. ಇಡುವ ಮೇಲೆ 8 ಗೈಸ್. ಇದು ಪ್ಲೀಸ್ ಒಂದು ಪ್ರಾಡಕ್ಟ್ ಆನ್ ಫ್ರಿಡ್ಜ್. ಇದು ಫ್ರಿಡ್ಜಲ್ಲಿ ಇಡಬೇಕಾ? 4.42. ಓಕೆ, ನೆಕ್ಸ್ಟ್ ಗೈಸ್, ಹಣ್ಣುಗಳೇ ಜಾಸ್ತಿ ಇದೆ ಗೈಸ್ ನಮಗೆ ಬೇರೆದಕ್ಕಿಂತ. 12.17 ಇಲ್ಲಿ ಜಾಸ್ತಿ ಇಟ್ಬಿಡುವ. ಯಾರಾದರೂ ತೊಗೊಂಡಿಲ್ಲ ಅಂದರೆ ಆಗ ಮಾತ್ರ ಕಮ್ಮಿ ಇಡುವ. ಇದು ಯಾವುದು ಹೊಸದೇನಾ ಪ್ರಾಡಕ್ಟು? ಹೊಸದೇ. ಗೈಸ್, ನಂಗೆ ಒಂದಾಗ್ತಿದೆ, ಇಷ್ಟು ಹಬ್ಬದಲ್ಲಿ ಅಷ್ಟೊಂದು ಬಾಕ್ಸು ಇಡ್ಸಲ್ಲ ಅಂತ ಅದ. ಇನ್ನೊಂದು ಚೋಕೋ ಮಿಲ್ಕ 0.42. ಇದೆ ಫ್ರಿಡ್ಜ್, ಇದು ಬಾಟ್ಲ್ ಇದೆ, ಶೆಲ್ಫಾ ಗೈಸ್. ಇದ್ಯಾವುದಿದು? ಆಯಿಲ್, ಯಾವುದೋ ಬೇರೆ ಆಯಿಲ್. ಯೆಲ್ಲೋ ಕಲರ್ದು ಮತ್ತು ಗ್ರೀನ್ ಕಲರ್ ಬಂದಿತ್ತು ಗೈಸ್. ಕ್ರೇಟು ನನ್ನ ಪ್ರಕಾರ ಇನ್ನೊಂದು ಬೇಕಾಗ್ತದೆ. ಯಾಕಂದರೆ ಇಷ್ಟೊಂದು ಹಣ್ಣು ಹಾಕ್ತಿದೆ ಅಲ್ಲಿ. ಒಂದು ಕಡೆ 2, ಆ ಕಡೆ 3, 4, 5 ಗೈಸ್ 6 ಇದೆ. ಒಟ್ಟು 6 ಕ್ರೇಟ್ಗೊಂದು ಸಿಂಗಲ್ ಕ್ರೇಟ್ಗೆ ಎಷ್ಟಾಗ್ತದೆ ಅಂತ ನೋಡುವ. 2 ನಿಮಿಷ. ಓಕೆ, 3.17 ಗೈಸ್. ಫಸ್ಟಿವನ್ನೆಲ್ಲ ನಾವು ಓಡಿಸ್ಕೊಳ್ಳುವ. ಫಸ್ಟೆಲ್ಲ ಹೊಸ ಪ್ರಾಡಕ್ಟ್ನ ಓಡಿಸ್ಕೊಳ್ಳೋಣ. ಹಳೆ ಪ್ರಾಡಕ್ಟ್ ಇದ್ದರೆ ಅಂದರೆ ಅದನ್ನು ಆಮೇಲೆ ಇಟ್ರಾಯ್ತು. ಐ ಥಿಂಕ್ ನನ್ನ ಪ್ರಕಾರ ಎಲ್ಲ ಹೊಸದೇನೆ. ಯಾಕಂದರೆ ನಾನು ಅದರಿಂದ ಗೊತ್ತು ಮಾಡಿದ್ದೆಲ್ಲ, ಅದಕ್ಕೋಸ್ಕರ ಫುಲ್ ಇದೆ ಅಂದ್ಕೊತೀನಿ. ಮತ್ತು ಈ ಒಂದು ಇದನ್ನು ನೋಡ್ತಾ ಇದ್ದೀನಿ ನೋಡಿ, ಅದು ಸ್ವಲ್ಪ ಸ್ಪೆಷಲ್. ಈ ಒಂದು ಫ್ರೂಟ್ಸ್ ಇದು ಸ್ವಲ್ಪ ಜಾಸ್ತಿ ಹೆಮ್ಮೆ ಆಗ್ತದೆ. ಈ ಒಂದು ಕ್ಲೈಮ್ ಜಾಸ್ತಿ ಕ್ಲೈಮ್ ಆಗ್ತದೆ. 4.68 ಮಾಡುವ ಇದನ್ನ. ನೆಕ್ಸ್ಟ್ ಪೈನಾಪಲ್. ನಾವು ಆಗಲೇ ಆರ್ಡ್ರ್ ಮಾಡಿದ್ವಿ ಅಂತ ಕಾಣುತ್ತೆ. ಇಲ್ಲ, ಹೊಸದೇ ಗೈಸ್. ಇನ್ನು 3 ಹಣ್ಣುಗಳು ನಾವು ಇಡೋದು ಬಾಕಿ ಇದೆ. ಚೆರಿ ಆಗಲೇ ಇಟ್ಟಿದ್ದೀವಲ್ಲ. 2 ಎಂತಕ್ಕೆ ಆರ್ಡ್ರ್ ಮಾಡಿದೆ ನಾನು ಗೈಸ್. ಇನ್ನೂ ಒಂದು 2 ಇಡಬೇಕು. ಅದಕ್ಕೆ ಜಾಗ ಇಲ್ಲವೇ ಇಲ್ಲ. ಅದಕ್ಕೊಂದು ಇನ್ನೊಂದು ನಂಗೆ ಇನ್ನೊಂದು ಇರಬೇಕು ಫರ್ನಿಚರ್ಸ್ಗೆ ಹೋದರೆ. ಗೈಸ್ 120 ಆಗ್ತದೆ. ನಮ್ಮ ಹತ್ರ ಈಗ ಬರೀ $54 ಗೈಸ್. ಇವತ್ತಿಂದು ಫ್ರೀ ದುಡ್ಡು ಕ್ಲೈಮ್ ಮಾಡಿದ್ರೆ $102 ಆಗ್ತದೆ ಗೈಸ್. ಇನ್ನು ಒಂದು $12 ಕಮ್ಮಿ ಆಗೋಯ್ತು ಗೈಸ್. ಏನಾದರೂ ನಾವು ಸೆಲ್ ಮಾಡ್ಬೋದಾ? ಏನಾದರೂ ಮತ್ತೆ ವಾಪಸ್ ಸಿಗೋದು. ಫ್ರಿಡ್ಜ್ ಅಂತ ಹಾಕಿದಾರೆ, ಬಟ್ ನಮ್ಮ ಹತ್ರ ದುಡ್ಡೇ ಇಲ್ಲ. ದುಡ್ಡನ್ನು ಹೆಂಗೆ ಕ್ಲೈಮ್ ಮಾಡೋದು ಅಂತ ಅನ್ಸೋದು. ನೋಡ್ಕೊಂಬಿಡುವ. ಫ್ರೀ $60 ಗೈಸ್. ಸಿಕ್ತು ಗೈಸ್, ತಗೊಂಡು ಫ್ರೀಯಾಗಿ.
$60 ನಮಗೀಗ ಫ್ರೀಯಾಗಿ ಸಿಕ್ತು. ಇಂಟು ಮಾರ್ಕ್ ಗೈಸ್, ಟಕ್ಕಂತ ನಮಗೆ $60 ನಮಗಾಗ ಸಿಕ್ಬಿಟ್ಟಿದೆ. ಫರ್ನಿಚರ್ಸ್ಗೆ ಹೋದ್ರೆ ಸದ್ಯಕ್ಕೂ ಸಿಂಗಲ್ ಕ್ರೀಟ ಸಾಕು, ಡಬಲ್ ಬೇಡ. ಇಲ್ಲಿ ಪಕ್ಕ ಕರೆಕ್ಟಾಗಿ ಆಗ್ತದೆ. ಇದೊಂದು ಒಂದೇ ಒಂದು ಆರ್ಡ್ರ್ ಮಾಡುವ, ಆವಾಗ ಪೂರ್ತಿ ಕ್ರೇಟವಾಗಿ ತುಂಬೋಗ್ತದೆ. 2.30 ಥ್ರೋ ಲೆಮನ್, ಥ್ರೋ ಚೆರಿ, ಗೈಸ್ ಡಬಲ್ ಕ್ರೀಟ ತೊಗೋಬೋದಾಗಿರ್ತದೆ ಸುಮ್ಮನೆ. ಗೈಸ್ ಹೌದು, 31 ಸೆಕೆಂಡು. ಸಿಂಗಲ್ ಫ್ರಿಜ್ಗೆ 200, ಡಬಲ್ ಫ್ರಿಜ್ಗೆ 375, ಮತ್ತು ಸಿಂಗಲ್ ಕ್ರೇಟ್ಗೆ 120, ಮತ್ತು ಡಬಲ್ ಕ್ರೇಟ್ಗೆ 250 ಅಷ್ಟೇ. ಮತ್ತೊಂದು ಫ್ರೀಝರ್ಗೆ 400, ಮತ್ತೊಂದು ಸ್ಪಾಟ್ ಲೈಟ್ ಬೇಕಾದ್ರೆ ಒಂದು 40 ಆಗುತ್ತೆ, ಮತ್ತೊಂದು ಚೆಕ್ಔಟ್ ಬೇಕಾದ್ರೆ 500, ಸ್ಮಾಲ್ ಹಾಕೊಂದು 200 ಆಗುತ್ತೆ. ಈ ಲೈಟೊಂದು ನಾವು ನೋಡುವ ಹೇಗಿರ್ತದೆ ಅಂತೇಳಿ. ಲೈಟೊಂದು ಆರ್ಡ್ರ್ ಮಾಡುವ. ಲೈಟ್ ಬಂದಿದೆ, ಎಲ್ಲಿ ಹಾಕೋದಿದ್ದೇನೆ? ಸೈಡಲ್ಲಿ ಹಾಕ್ಬೋದಾ? ಸಾಕ್ಬೋದು ಗೈಸ್. ಇದಿದೆ ಲೈಟು ಗೈಸ್. ಇದು ಸ್ವಿಚ್ಚು ಅದೆಲ್ಲ ಕೊಟ್ಟಿರ್ತದ, ಅವತ್ತೆ ಸ್ವಿಚ್ಚು ಆನ್ ಮಾಡುವ, ಲೈಟ್ ಆನ್ ಆಗ್ತದ ಗೈಸ್. ಲೈಟ್ ಯಾಕೆ ತೊಗೊಂಡೆ ನಾನು? ಇದೆ ನಾನು ತೊಗೊಂಡಿದ್ದು ಲೈಟು ಗೈಸ್. ಇದಾದರೂ ಬೇರೆ ಕಡೆ ಹಾಕುವ ಗೈಸ್. ಒಂದು ಕೆಲಸ ಮಾಡತ್ತಡ್ರಿ, ಇದು ಇದೇ ಇರಲಿ. ಮೋಸ್ಟ್ಲಿ ಇದು ಮೇಲ್ಗಡೆ ಓಪನ್ ಆಗತ್ತದ, ಆವಾಗ ಹಾಕ್ಬೋದು ಅಂತ ನೋಡುವ ತಡ್ರಿ. ಇವಾಗ ಸದ್ಯಕ್ಕೆ ಈ ಒಂದು ಸ್ಟೋರ್ ಲೆವೆಲ್ ಓಪನ್. ಬರ್ರಿ ಅದ ಗೈಸ್. ನಾವಿನ್ನು ಎಷ್ಟು ತೊಗೋಬೇಕಂದ್ರೆ ಪ್ರಾಡಕ್ಟ್ಸ್ ನಮಗೆ ಇಷ್ಟು ಪ್ರಾಡಕ್ಟ್ಸ್ ನಮಗೆ ಬೇಕು ಟೋಟಲಾಗಿ. ಮತ್ತು ಜಾಗಗಳು ನಮ್ಗೆ ಇನ್ನೂ ಇಷ್ಟು ಜಾಗಗಳು ನಾವು ಪರ್ಚೇಸ್ ಮಾಡಬೇಕು. ಮತ್ತು ಸ್ಟೋರೇಜು ಅದೇನೋ ಗೊತ್ತಿಲ್ಲ ನನಗೂ, ಅದು ಮೋಸ್ಟ್ಲಿ ಫ್ರೀ ಅನಿಸುತ್ತೆ. ಮತ್ತು ನೆಕ್ಸ್ಟು ಕ್ಯಾಶಿಯರ್ಸು ಮತ್ತು ರೀಸ್ಟಾಕರ್, ಅಂದರೆ ಪ್ರಾಡಕ್ಟ್ನ ಹೆಲ್ಪ್ ಮಾಡೋರೊಂದು ರೀಸ್ಟಾಕರ್ ನಮಗೆ ಬೇಕು. ಸೊ ಅವರೊಂದು, ಮತ್ತಿನ್ನು ಮಿಕ್ಕಿದ್ದು ಪೇಂಟು ಇದು ಮಾಡಿದ್ರೆ, ನೀವು ಈ ಪೇಂಟ್ ಹಾಕಿದ್ರೆ ಗೈಸ್ ಚೆನ್ನಾಗಿ ಕಾಣ್ತದೆ ಈ ಪೇಂಟ್. ಯಪ್ಪ, ಫುಲ್ ವೈಟ್ ಗೈಸ್, ಚೆನ್ನಾಗೇ ಕಾಣ್ತಿದೆ ಗೈಸ್. ಅದ್ರಬೋದು ಫಸ್ಟ್ ಇರೋ ಪೇಂಟೇ ಬೆಟರು. 46 ಪಾಯಿಂಟ್. ಸಾರಿ ಅಣ್ಣ ಗೈಸ್. ಜನ ರಶ್ ಆಯಿತು. ಪಟ್ಪಟ್ಟಂದು ಬಿಲ್ಡಿಂಗು ಮಾಡಬೇಕು, ತುಂಬಾ ರಶ್ ಆಗ್ಬಿಡುತ್ತೆ. ಮತ್ತೆ 13.47. ಥ್ಯಾಂಕ್ ಯು ಸರ್. ಹಿಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಒಂದೇ ಸಾಕಾ? 25, 35, 27. ಥ್ಯಾಂಕ್ ಯು. 14.04. ಥ್ಯಾಂಕ್ ಯು ಮೇಡಮ್. ಅಲ್ಲ, ಈಗಿರೋದೇ ಬೇಸಿಗೆಗಾಲ, ಇವಕ್ಕ ಸ್ವೆಟರ್ ಬರೀ ಹಾಕೊಂಬಂದಾರೆ.
20, 30, 1.49, 25, 35, 45, 49. ಥ್ಯಾಂಕ್ ಯು ಸರ್. ಗೈಸ್ ನಮ್ಮದು ಲೆವೆಲೇ ಮುಂದೋಗ್ತಿದ್ದ ಗೈಸ್. ಸ್ಟೋರ್ ಲೆವೆಲು ಈಗ ಹೋಗಿತ್ತು. ಅವಾಗಿಂದ ನಾನು ಬಿಲ್ಲಿಂಗ್ ಮಾಡ್ತಿದ್ದೆ. ನಂದು ಲೆವೆಲ್ ಎಷ್ಟು ಇಟ್ಟಿರ್ಬೇಕು ಮುಂದೋಗ್ತಿದ್ದೆ, ಈಗ ಹೋಗ್ತಿದೆ. 3 ಜನ ಬಿಲ್ಲಿಂಗ್ ಮಾಡೋಕ್ಕೆ ಸಾಕು. ನಂದು ಸ್ಟೋರ್ ಲೆವೆಲ್ 8ಗೆ ಬೀಳುತ್ತೆ. ಈಗ ನಾವು ಇವ್ರದ್ದು ಇಬ್ಬರದ್ದು ಆದರೆ ಸಾಕು, ನಮ್ಮದು ಲೆವೆಲ್ ಕಂಪ್ಲೀಟ್ ಆಗ್ತದೆ. 14.04. ಬನ್ನಿ ಮೇಡಮ್ ತೊಗೊಳ್ರಿ. ಇನ್ನೂ ಆಗಿಲ್ಲ ಗೈಸ್. ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂತು. ಬಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಲ್ಲಿ ಈಗ ಇನ್ನೂ 1 ಗಂಟೆ. ಬಟ್ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರಲ್ಲಿ 3 ಗಂಟೆ. ಗೈಸ್ ನೀವು ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ಮತ್ತು ಮ್ಯಾನೇಜ್ ರಿಟೇಲ್ ಸ್ಟೋರ್ಗೆ ಡಿಫ್ರೆನ್ಸ್ ಏನು ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಡಿಫ್ರೆನ್ಸ್ ಏನೂ ಇಲ್ಲ. ಮ್ಯಾನೇಜ್ ರಿಟೇಲ್ ಸ್ಟೋರಲ್ಲಾದರೆ ನಿಮಗೆ ಮೇಲ್ಗಡೆ ಎಲಿವೇಟರ್ ಎಲ್ಲ ಬರುತ್ತೆ, ಅಂದರೆ ಫಸ್ಟ್ ಫ್ಲೋರ್ ಎಲ್ಲ ಬರ್ತದೆ ನಿಮಗೆ. ಬಟ್ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರಲ್ಲಾದರೆ ನಿಮಗೆ ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಇರುತ್ತೆ, ಫಸ್ಟ್ ಫ್ಲೋರ್ ನಿಮಗೆ ಇರೋದಿಲ್ಲ. ಅದೊಂದೇ ಡಿಫ್ರೆನ್ಸ್ ಇರೋದು ಮ್ಯಾನೇಜ್ ರಿಟೇಲ್ ಸ್ಟೋರ್ಗೆ ಮತ್ತು ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ಗೆ. ಇನ್ನು ಅದು ಬಿಟ್ಟರೆ ಇನ್ಯಾವುದು ಡಿಫ್ರೆನ್ಸು ಅಂತೇನಿಲ್ಲ. ಇನ್ನು ಎಲ್ಲ ಸೇಮೇ ಇರುತ್ತೆ. ಪ್ರಾಡಕ್ಟ್ಸು ಸೇಮೆ ಮತ್ತು ಅಂಗಡಿ ಯಾವ ಥರ ಇರುತ್ತೋ ಅದು ಅಷ್ಟದು ಕೂಡ ಸೇಮೆ. ಲೆವೆಲ್ ಅಪ್ ಅದು ಕೂಡ ನೋಟಿಫಿಕೇಷನ್. ಕಂಗ್ರ್ಯಾಚುಲೇಷನ್ಸ್ ಆನ್ ಅನ್ಲಾಕಿಂಗ್ ದ ರೀಸ್ಟಾಕರ್ ಫೀಚರ್. ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಬಿಲೋ ಟು ಹೈಯರ್ ದೆಮ್. Okay, confirm. I will help you restock and organize the items neatly. Confirm. ಓಕೆ, ಅಲ್ಲದೆ ಸೂಪರ್ ಮಾರ್ಕೆಟ್ಗೆ ಮತ್ತು ಮ್ಯಾನೇಜ್ ರಿಟೇಲ್ ಸ್ಟೋರ್ಗೆ ಇರುವಂಥ ಡಿಫ್ರೆನ್ಸು ನಿಮಗೆ ಇರೋದು ಅಷ್ಟೇ ಹೊರತು ಇನ್ನು ಯಾವುದೇ ರೀತಿಯ ಡಿಫ್ರೆನ್ಸಿನ್ನು ನಿಮಗಿಲ್ಲ ಮ್ಯಾನೇಜ್ ರಿಟೇಲ್ ಸ್ಟೋರ್ಗೆ ಮತ್ತು ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ಗೆ. ಗೈಸ್ ಇವತ್ತೇ ಎಂಡ್ ಆಗ್ತದ ಈ ಲೆವೆಲ್ 8 ಅಂತ ನಮಗೆ. ಇವತ್ತೇ ಎಂಡಾದರೆ ಅದನ್ನ ಎಲಿವೇಟರ್ನ ಓಪನ್ ಮಾಡ್ಬೋದು, ಇಲ್ಲಾಂದರೆ ಮತ್ತೆ ಮುಂದಿನ ವೀಡಿಯೋ ಬೇಕಾಗ್ತದೆ. ಅದಕ್ಕೆ ನಂಗೆ ಇವತ್ತೇ ಆದರೆ ಒಳ್ಳೆಯದು. ಜನನೂ ಕೂಡ ತುಂಬ ಇದಾರಲ್ಲ, ಸೊ ಬೇಗ ಆಗಿಬಿಡ್ತದೆ ರೀ. ಯಾವುದು ಗೈಸ್ ಕಾರ್ಡು ಪ್ರಕಾರ ಬೆಸ್ಟು ಗೈಸ್. ಯಾಕಂದರೆ ದುಡ್ಡು ಸುಮ್ಮನೆ ಚೇಂಜ್ ಎಲ್ಲ ಹೊಡಬೇಕಾಗ್ತದೆ ನಮಗೆ. ನೋಡಿ ಕಾರ್ಡ್ ಆದರೆ 31.70 ಅಂತ ಹಾಕ್ಬಿಟ್ರೆ ಫಿನಿಶ್. ಬಟ್ ಇದು ದುಡ್ಡು ಕೊಡ್ತದೆ ನೋಡಿ, ಅವಾಗ ಚೇಂಜ್ ಕೊಡಬೇಕು ಮತ್ತು ಕಾಯಿನ್ಸು ನೋಟ್ಸು ಅವೆಲ್ಲ ಸೇರಿ ಟೈಮ್ ಬೇಕು ನೋಡಿ. $1 ಅಕಸ್ಮಾತ್ ಇದು ಹಾಯಾಯ್ತು ಮತ್ತು 50, 25 ಮತ್ತು ಒಂದು 10, 80, 95 ಮತ್ತು ಒಂದು 1, 2, 3, 4, 5 ಈ ಥರ ನಾವು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಕಾರ್ಡ್ ನನ್ನ ಪ್ರಕಾರ ಬೆಸ್ಟು ದುಡ್ಡಿಗಿಂತ. ಗೈಸ್ 1 ಸೆಕೆಂಡ್ ತಡ್ರಿ. ಇಲ್ಲಿ ನಾನು ಚೆನ್ನಾಗಿ ಬಿಲ್ಲಿಂಗ್ ಮಾಡಿಬಿಟ್ಟು ಇವತ್ತೇ ಸ್ಟೋರ್ ಲೆವೆಲ್ 9 ಓಪನ್ ಆಗ್ತದೆ ಅಂತ ನೋಡ್ತೀನಿ. ಅಂದರೆ ಮತ್ತೆ ಬೇರೆ ದಿನ ಮತ್ತೆ ಇನ್ನೊಂದು ಓಪನ್ ಮಾಡಬೇಕಾಗ್ತದೆ. ಗೈಸ್ ಆಗದೆ ಟೈಮೇ ಹೋಯ್ತು. ಗೈಸ್ ಸ್ಟೋರ್ ಕ್ಲೋಸ್ ಆಗದೆ ಏನು ಮಾಡೋಕ್ಕಾಗಲ್ಲ. ಆಗ ನಮ್ಮ ದಿನ ಮುಗದೇ ಹೋಯ್ತು. You can't end the day without dealing all the customers inside the shop. Okay. Inside the shop. Okay. ಗೈಸ್ 1000 ಆಗ್ತದಂತ ಇವತ್ತೇ $1000 ಆದರೆ ಇದು ಮಾಡ್ಬೋದು. 49.69. ಥ್ಯಾಂಕ್ ಯು ಗೈಸ್. ಇವತ್ತಿನ ದಿನವನ್ನು ಮುಗಿಸುವ. ಸ್ಟಾರ್ಟ್ ನೆಕ್ಸ್ಟ್ ಡೇ. ಗೈಸ್ ನೀವು ನಿಮಗೆ ಆಟೋಮೆಟಿಕ್ಕಾಗಿ $35 ಕಟ್ಟಾಗ್ತದೆ ಗೈಸ್. ಯಾಕೆಂದರೆ ಅದು ಈ ಫ್ರೀ ರೀಸ್ಟಾಕರ್ ಹೆಲ್ಪು ಮತ್ತು ಈ ಫ್ರೀ ಕ್ಯಾಶಿಯರಿಂಗ್ ಹೆಲ್ಪು ಮತ್ತು ಇದ್ರದ್ದು ಲೈಟ್ದು ಮತ್ತು ಅದರೆಲ್ಲ ಸೇರಿ ಅದಕ್ಕೆ ಆಫ್ ಮಾಡಿದ್ರೆ ಅವಾಗ ಜಾಸ್ತಿ ಮೋಸ್ಟ್ಲಿ ಕಟ್ಟಾಗುತ್ತೆ ದುಡ್ಡು. ಆ ಲೈಟ್ ಅವೆಲ್ಲ ಸೇರಿ ನಿಮಗೆ ಒಟ್ಟು $35 ನಿಮಗೆ ಕಟ್ಟಾಗ್ತದೆ. ಐಟಮ್ಸು ಸಾಕು.
ಇವತ್ತಿಷ್ಟು ಖಾಲಿ ಆಗಿ ಮತ್ತೆ ಬೇಕಂದರೆ ಆರ್ಡ್ರ್ ಮಾಡುವ. ನಾನು ಸಾಕಿನ ಅದೇ ಓಪನ್. ಪರ್ಚೇಸ್ ಅ ನ್ಯೂ ಸ್ಟೋರೇಜ್ ಯೂಸಿಂಗ್ ಯುವರ್ ಕಂಪ್ಯೂಟರ್ ಟು ಸ್ಟೋರ್ ಯುವರ್ ಗೂಡ್ಸ್. ಏನು ಪರ್ಚೇಸ್ ಮಾಡಬೇಕು? ಸ್ಟೋರೇಜ್ ಪರ್ಚೇಸು ಬೇಡ ಗೈಸ್, ಸುಮ್ಮನೆ ಈ ಒಂದು ಜಾಗ ಎಕ್ಸ್ಟ್ರಾ ಬೇಕಂತೆ. ಬಟ್ ಇದು ಎಲಿವೇಟ್ರು ಅನ್ಲಾಕ್ ಮಾಡಲಿಕ್ಕೆ ಮೋಸ್ಟ್ಲಿ ಬೇಕಾದ್ರೆ ದುಡ್ಡು ಬೇಕಾಗ್ಬೋದಲ್ಲ. ಮತ್ತು ಮೇಲ್ಗಡೆ ಇನ್ನೊಂದು ಫ್ಲೋರ್ ಇರುತ್ತದ, ಅಲ್ಲಿ ಮತ್ತೆ ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಲಿಕ್ಕೆ ಮತ್ತೆ ದುಡ್ಡು ಎಲ್ಲ ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡೋದ, ಒಂದು ಸ್ಟೋರೇಜ್ ಪರ್ಚೇಸ್ ಮಾಡೋದ. 66 ಆಗ್ತದೆ. ಥ್ಯಾಂಕ್ ಯು. ತಗೊಳ್ಳಿ, ಬರ್ರಿ 25, 85, 86. ಗೈಸ್ ಮತ್ತೆ ಕೆಂಪು ಕಲರ್ ಸ್ವೆಟ್ರ್ ಹಾಕೊಂಬಂತಾರಕ್ಕ. ಅಕ್ಕ ಹೆಂಗಿದ್ದೀರಾ? ನಮಸ್ತೆ, ಊಟ ಆಯ್ತಾ? ನೆಕ್ಸ್ಟ್ ಇನ್ನೊಬ್ರು. $96 ಎಕ್ಸ್ಪೆನ್ಸಿವ್ ಅಂತೆ ಗೈಸ್. ಬೇರೆಯವರೆಲ್ಲ ತೊಗೊಂತಿದ್ದಾರೆ, ಈಗ ಮಾತ್ರ ಎಕ್ಸ್ಪೆನ್ಸಿವ್ ಅಂತ. ಇದು ಆ್ಯಕ್ಚುಲಿ 12 ಇತ್ತಿದ್ದು, ಬರೀ 6ಕ್ಕೆ ಬಂದು ಬಿದ್ದಿದೆ. ಅಂದರೆ ಬೇರೆಯವರೆಲ್ಲ ತೊಗೊಂಡು ನೋಡಿ, ಬೇರೆಯವರೆಲ್ಲ ತೊಗೊಂತಿದ್ದಾರೆ, ಅವನಿಗೆ ಮಾತ್ರ ಎಕ್ಸ್ಪೆನ್ಸಿವ್ ಅಂತ. 14.04. ಓಹೋ 4.60. $10.65. ಸದ್ಯ ಈ ಒಂದು ಗೇಮಲ್ಲಿ ಏನು ಮಾಡಿದೆ ಅಂತಂದರೆ ಎಲ್ಲರೂ ಕೂಡ ಕರೆಕ್ಟಾಗಿ ಕ್ಯೂಯಲ್ಲಿ ಬರಬೇಕು ಅಂತ ಮಾಡಿದ್ದಾರೆ. ಅಕಸ್ಮಾತ್ ಏನಾದರೂ ಹೆಂಗೆ ಬೇಕೋ ನಿಂತ್ಕೋಬೋದು ಅಂತ ಈ ಗೇಮಲ್ಲಿ ಏನಾದರೂ ರೂಲ್ಸ್ ಮಾಡಿದರೆ ನಾನು ಮತ್ತೆ ಈ ಕಡೆ ಬನ್ನಿ, ಕ್ಯೂಯಲ್ಲಿ ಬನ್ನಿ, ಲೈನಲ್ಲಿ ಬನ್ನಿ, ಹಿಂಗೇನು ಮಾಡಿ ಅದು ಮಾಡಿ ಇದು ಮಾಡಿ ಅಂತಲೇ ಹೇಳಬೇಕಿತ್ತು. ಸದ್ಯ ಅದೊಂದು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಾಂದರೆ ಮತ್ತೆ ಆ ಕ್ಯೂ ಮಾಡಿ ಅಂತ ಹೇಳೋಕ್ಕೆ ಬೇಡ 1 hour ಬೇಕಾಗ್ತದೆ. ಅದಕ್ಕೆ ಎಲ್ಲ ಕ್ಯೂಯಲ್ಲೇ ಬರೋದು ಒಂದು ಒಳ್ಳೆ ಸಿಸ್ಟಮ್ ಕೊಟ್ಟಿದ್ದಾರೆ. ನಾವೇ ಹೋಗಬೇಕು, ನಾವೇ ಬಿಲ್ ಮಾಡಬೇಕು, ಮತ್ತು ನಾವೇ ಕ್ಯೂ ಮಾಡಿ ಅಂತ ಹೇಳಬೇಕು ಅಂದರೆ ಅವಾಗ ಇನ್ನೂ ಕಷ್ಟ ಆಗಿರೋದು. ಸದ್ಯ ಅದೊಂದು ಚೆನ್ನಾಗಿದೆ. ಸರಿ ಹೆಣ್ಣು 27.60. ಥ್ಯಾಂಕ್ ಯು. 4.49. ಥ್ಯಾಂಕ್ ಯು. ಈಸಿನಿಂದ 2 ನಿಮಿಷ ಪಟ್ಟಂತ ಎಲಿವೇಟ್ರ್ ಅನ್ಲಾಕ್ ಆಗ್ತದೆ. ಎಕ್ಸ್ಪೆನ್ಸಿವಾ? ಬೇರೆ ತೊಗೊತಿದ್ದಾರೆ ಹೋಗಮ್ಮ. ಜನ ಯಾರು ಬರ್ತಿದ್ದಾರೆ ಹಂಚ್ಕೊಂಡು ಬರ್ರಿ. ಆಚೆ ಕಡೆ ಹೋಗಿ ಈಗ ಹೊರ್ಕೊಂಬರುವ. ಅಕ್ಕ ಬನ್ನಿ. ಅಕ್ಕ ನಿಮಗೆ ಸಾಮಾನು ಬೇಡವಾ ಏನು? ಅಕ್ಕ ನಿಮಗೆ ಮತ್ತೆ ಬಂದ್ರ? ಬನ್ನಿ. ಗೈಸ್ ಕಸ್ಟಮರ್ ಆಗಲೇ ಇದ್ದಾರೆ. ಎಷ್ಟು ನೋಡಿ ಗೈಸ್, ನಾನು ಅರ್ಧಕ್ಕೆ ಬಂದೆ ನೋಡಿ ಗೈಸ್ ಎಲ್ಲ. ಆಯಿತಾ? ಫ್ರೂಟು 10 ಗೈಸ್ ಆಯಿತು. ಇದೊಂದು ಇಬ್ರದ್ದಾದರೆ ಆಯಿತು, ಡೆವಲಪ್ ಆಗ್ತದೆ. $19.89. ಪ್ರೈಸಿನ ಒಬ್ಬರ 5.02. ಇಲ್ಲ ಇನ್ನೂ ಇಬ್ಬರು ಬೇಕಾಯ್ತು ನಮಗೆ ಡೆವಲಪ್ ಆಗಲಿಕ್ಕೆ. ಐಟಮ್ಸ್ ಎಲ್ಲ ಖಾಲಿ ಆಗ್ತಾ ಬಂತು. 3.19. ಗೈಸ್ ಡೆವಲಪ್ ಆಯಿತು. $145 ಕ್ಲೈಮ್. ನೋಟಿಫಿಕೇಶನ್: Congratulations on unlocking the second floor feature. Head to the elevator to move up and explore. Confirm. Thank you. ನೆಕ್ಸ್ಟ್ ಮೇಲ್ಗಡೆ ನಾವು ಸರಿ ಹೋಗಿ ಬರುವ. 24.74. ಸಾರಿ 74.
ನೆಕ್ಸ್ಟ್ 0.81 ಫ್ರಿಡ್ಜ್ 14.04 ಬರ್ರಿ 15.54 ಓಹೋ ಅವ್ರು ಬರೋ ತನಕ ಕಾಯಬೇಕು. ಕೈಶನ್ ಬಂದಿಂದ 1 ನಿಮಿಷ ಆಗಿದೆ ಆಗ್ತದೆ ವಾಚ್ ಆಗುತ್ತೆ ಟೈಮ್ ನೋಡ್ಕೊಂಡೆ ಎಷ್ಟು ಅಂತ 4.60 ಓ 60 ಗೈಸ್ ಆಗಿದೆ. ಈ ಗೈಸ್ ಯಾರೋ ಮೇಲೆ ಹೋದ್ರು ಗೈಸ್ ಯಾರೋ ಮೇಲೆ ಹೋದ್ರು ಗೈಸ್ ನನಗೆ ಏನು ಅಂತ ಗೊತ್ತಿದೆ ನಿನ್ನ. ವೆಲ್ಕಮ್ ಟು ದ ಕಾಫಿ ಹೌಸ್ ಸಿಮ್ಯುಲೇಟರ್ ಫರ್ನಿಚರ್ಸ್ coffee soda products cakes. Here are some new features at the coffee house. Okay, welcome to the coffee house simulator. Pets and there are many exciting things waiting for you to discover. Enjoy your time at coffee house. Okay guys, ಇವ್ರು ಯಾರು ಗೈಸ್ ಪ್ರೈಸ್ ಸೆಟ್ ಮಾಡಿದ ಗೈಸ್ ತಡ್ರಿ ಫಸ್ಟ್ ಪ್ರೈಸು ಸರ್ ತಡ್ರಿ ಇದಕ್ಕೆ ನಾನು ಪ್ರೈಸ ಸೆಟ್ ಮಾಡಿದ ಅದು ಹೆಂಗೆ ತೊಗೊಂಡ್ರು ಇವರು ಈಗ ಹಾಂ ಫುಲ್ ಜಾಸ್ತಿ ಇಟ್ಬಿಡುವ ಫುಲ್ ಜಾಸ್ತಿ. ಎನರ್ಜಿ ಈಸ್ ಇನ್ಸಫಿಷಿಯೆಂಟ್ +100. ಓ ಎನರ್ಜಿ ನಮಗೆ ಇವಾಗಿಲ್ಲ ಅನಿಸುತ್ತೆ, ಪರವಾಗಿಲ್ಲ, ಮತ್ತು ನಾಳೆಗೆ ಇನ್ನೂ ಜಾಸ್ತಿ ಹಾಕಿರ್ತದೆ ಅದು. ಒಂದು ನಿಮಿಷ ತಡ್ರಿ. ಆರ್ಡರ್ ಪ್ರಾಡಕ್ಟ್ಸ್ ಇನ್ ಕಾಫಿ ಮಷೀನ್. ಒಂದು ನಿಮಿಷ. ಜನ ಬೇರೆ ತುಂಬ ಹೋಗ್ಬಿಟ್ಟಿದ್ದಾರೆ. 24.60. ಸೊ ಗೈಸ್ ಇನ್ನು ಮಿಕ್ಕಿದ್ದು ನಾವು ಕಾಫಿ ಶಾಪಲ್ಲಿ ನಾವೆಲ್ಲ ಆರ್ಡ್ರ್ ಮಾಡ್ತಡ್ರಿ. ನಾನು ಮತ್ತೆ ವೀಡಿಯೋ ಆಫ್ ಮಾಡೋದು. 4.68. ಸೊ ಗೈಸ್ ಇವಾಗ ಒಟ್ಟು ಕಾಫಿ ಶಾಪಲ್ಲಿ ನಮಗೊಂದು ಈ ಥರದ್ದೊಂದು ಶೆಲ್ಫ್ ಇದೆ, ಮತ್ತು ಈ ಕಡೆ ಇನ್ನೊಂದು ಶೆಲ್ಫ್ ಇದೆ, ಮತ್ತು ಈ ಕಡೆ ಚೆಕ್ಔಟ್ ಇದಿದೆ, ಮತ್ತು ಈ ಕಡೆ ಏನೋ ಕಾಫಿ ಮಷಿನ್ಸ್ ಇದೆ, ಮತ್ತು ನೆಕ್ಸ್ಟು ಒಂದು ಇದಂತ ಕೇಕ್ ಶೆಲ್ಫಾ, ಹಾಂ ಕೇಕ್ ಶೆಲ್ಫ್ ಇದೆ, ಮತ್ತು ಈ ಕಡೆ ಒಂದು ಫರ್ನಿಚರ್ ಇದೆ, ಈ ಕಡೆ ಒಂದು 2 ಫರ್ನಿಚರ್ ಇದೆ, ಮತ್ತು ಈ ಕಡೆ ಒಂದು ಡಸ್ಟ್ಬಿನ್ ಇದೆ, ಮತ್ತು ಈ ಕಡೆ ಒಂದು ಸ್ಟೋರೇಜ್ ಇದೆ. ಓ ಗೈಸ್ ನಾವು ಬಂದಾಗ ಬಾಗಿಲು ಹಾಕ್ಕೊಳ್ಳುತ್ತೆ, ಮತ್ತು ನಾವು ಹೋದಾಗ ಮತ್ತೆ ಬಾಗಿಲು ತೆಕ್ಕೊಳ್ಳುತ್ತೆ. ಮತ್ತು ನೆಕ್ಸ್ಟು ಕಂಪ್ಯೂಟ್ರಲ್ಲಿ ಆರೆಂಜ್ ಕೇಕು, ವೈಟ್ ಕೇಕು, ಡಿಮನಸು, ಡೊನಟ್ಟು, ಕ್ಯಾರೆಟ್ ಕೇಕು, ಗೈಸ್ ಇನ್ನೂ ಸುಮಾರು ಕೇಕ್ಗಳಿದೆ. ಮತ್ತು ಅಂದರೆ ನಾವು ಜಾಗನ ಮತ್ತೆ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹೋಗಿದೆ, ಮತ್ತು ಕ್ಯಾಶಿಯರ್ಗೂ ಕೂಡ ನಾವು ಇದು ಹೈಯರ್ ಮಾಡ್ಬೋದು. ಬಟ್ ಫ್ರೀ ಸ್ಟಾಕಲ್ಲಿ ನಾವು ಇದು ಹೈರ್ ಮಾಡೋಕ್ಕಾಗಲ್ಲ, ನಾವು ಬರೀ ಕ್ಯಾಶಿಯರ್ಗೆ ಮಾತ್ರ ನಾವು ಬೇಕಾದ್ರೆ ಹೈರ್ ಮಾಡ್ಬೋದು. ಓಕೆ ಹೈಸ್ ಅನ್ಸುತ್ತಲ್ರಿ. ಈ ಎಕ್ಸ್ಟ್ರಾ ಜಾಗ ನಾವು ಪರ್ಚೇಸ್ ಮಾಡುವ, ಇದು ಅಷ್ಟೇ ಪರ್ಚೇಸ್ ಮಾಡುವ. $1,300 ಇದೆ ನಮ್ಮ ಹತ್ರ, ಬಟ್ ನಮ್ಮ ಹತ್ರ ಬರೀ 500 ಇದೆ. ಇವಾಗ 2 ಸೆಕ್ಷನ್ ಆಗದೆ ಪರ್ಚೇಸ್ ಮಾಡೈತಿ. ಇವಾಗ ನೋಡೋಣ ಸ್ಟಾರ್ ಫ್ಲೋರ್ ಎಷ್ಟು ಉದ್ದಾಗಿದೆ ಅಂತ. ಗೈಸ್ ಅಷ್ಟೇ ಇದೆ, ಗೈಸ್ ಅಷ್ಟೇ ಇದೆ ಗೈಸ್, ಮೋಸ ಗೈಸ್ ಇದು. ಗೈಸ್ ಅಷ್ಟೇ ಇದೆ ಗೈಸ್, ಇದೆ ಸ್ವಲ್ಪ ಹೊಡೆದಾಗಿದೆ, ಕರೆಕ್ಟ್ ಸ್ವಲ್ಪ ಹೊಡೆದಾಗಿದೆ. ಇಲ್ಲ ಇಷ್ಟೇ ಇದೆ ಗೈಸ್. ಗೈಸ್ 11.9 ಅಗಲನೂ ಆಗಿದೆ ಮತ್ತು ಈ ಕಡೆ ಉದ್ದನೂ ಆಗಿದೆ. ಗೈಸ್ ಸುಮ್ಮನೆ ದುಡ್ಡು ಕಳ್ಕೊಂಡೆ ನಾನು. ಗೈಸ್ ಗೇಮ್ ಹಾಕಂಗಿತ್ತು ಕರೆಕ್ಟಾಗಿ ಇಡ್ಬೇಕು ಗೈಸ್. ನನಗೆ ಎಕ್ಸ್ಪೈರ್ಡ್ ಆಗಿದೆ ಅಂತ ಗೊತ್ತಾಗ್ತಿದೆ ನನಗೆ. ಇವಾಗ ನೋಡ್ರಿ ಎಕ್ಸ್ಪೈರ್ಡ್ ಆಗಿದೆ ಒಂದು ಹಂಗೆ ಗೊತ್ತಾಗ್ತಿದ್ದ ಬಿಡ್ರಿ.
ಸೊ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಏನಾದರೂ ಹೊಸದಾಗಿ ಇರೋದನ್ನು ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಸೊ ಗೈಸ್ ಇವತ್ತಿನ ಪ್ರಾಫಿಟ್ಟು -419. ಯಾಕಂದರೆ ನಾನು ಸ್ವಲ್ಪ ಎಲ್ಲ ಆರ್ಡ್ರ್ ಮಾಡೋದಲ್ಲ, ಅದಕ್ಕೋಸ್ಕರ ಅಷ್ಟೇ. ಬಿಟ್ಟರೆ ನೆಕ್ಸ್ಟ್ ಟೈಮ್ ಸಿಗುವ. ಬಾಯ್ ಬಾಯ್.